ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025. ಪ್ರೇರಿ, ಹೊಸ ವರ್ಷಕ್ಕೋಸ್ಕರ ನಾವು ಪ್ರಾರ್ಥನೆ ಮುಖಾಂತರ ದೇವರ ವಾಕ್ಯಗಳನ್ನು ಪ್ರೇರಿ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಈ ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರ ಅಭಿಷೇಕಿಸು. ಪವಿತ್ರ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದನು. ಈ ಸಂದೇಶದ ಮುಖಾಂತರವಾಗಿ ಎಲ್ಲರ ಜನರ ಹತ್ರ ನಿನ್ನ ಮಾತನಾಡು ಪವಿತ್ರಾತ್ಮನೆ. ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷಕ್ಕೂ ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ಪ್ರಿಯ ದೇವರ ಆತ್ಮನು ಈ ಸಂದೇಶದ ಪ್ರತಿಯೊಬ್ಬ ವೀಕ್ಷಕರಿಗೆ ಯಾರ್ಯಾರನ್ನು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದರು ಪ್ರತಿಯೊಬ್ಬರೇ ದೇವರು ಹೇಳ್ತಾನೆ, ಈ ವರ್ಷ ನಿಮಗೆ ಆಶೀರ್ವಾದದ ವರ್ಷ ಎಂಬುದೇ ದೇವರು ಹೇಳ್ತಾನೆ. ಅದೇ ಯಾರು ಭಯ ಪಡಬೇಡಿರಿ, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾರೆ, ಆತನ ವಾಕ್ಯ ವಿಗ್ರಹ ಹೋಗಿದೆ. ಈ ವರ್ಷವು ನಿಮಗೆ ಆಶೀರ್ವಾದದ ವರ್ಷ ಎಂಬ ದೇವರ ಆತ್ಮ ಹೇಳ್ತಾನೆ. ಅಷ್ಟೇ ದೇವರ ಆತ್ಮ ಹೇಳ್ತಾನೆ, ಈ ವರ್ಷದಲ್ಲಿ ಪ್ರಿಯರೇ ದೇವರು ನಿಮ್ಮನ್ನೆಲ್ಲರೂ ಪ್ರಾರ್ಥನೆಗೆ ನೀವು ಹತ್ತಿರ ಬರಬೇಕು, ಆತನ ಆಶ್ರಯಕ್ಕೆ ಓಡಿ ಬರಬೇಕು. ಯಾಕಂದರೆ ಯಾರ್ಯಾರು ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಆತನ ಆಶ್ರಯಕ್ಕೆ ಬರುತ್ತಾರೋ ಅವರೆಲ್ಲ ದೇವರು ಈ ಲೋಕದಲ್ಲಿ ನಾನಾ ವಿಧ ಕಷ್ಟಗಳು ಜಾಸ್ತಿ ಬರ್ತವೆ. ದುರ್ಮರಣಗಳು, ದುರ್ಘಟನೆಗಳು, ಬರಗಾಲಲ್ಲಿ ಬರುವಾಗ ಯಾರು ಯೇಸು ಕ್ರಿಸ್ತನ ಹತ್ತಿರ ಪ್ರಾರ್ಥನೆಯಲ್ಲಿ ವಿದ್ಯೆಯಲ್ಲಿ ಬರ್ತಾರೋ ಅವರೆಲ್ಲ ದೇವರು ಕಾಪಾಡುತ್ತಾನೆ, ಸಂರಕ್ಷಣೆ ಮಾಡ್ತಾನೆ ಎಂಬುದಾಗಿ ದೇವರ ಆತ್ಮ ಹೇಳುವನಾಗಿದ್ದಾನೆ. ಅದರ ಕುರಿತು ನಾವು ನೋಡಬೇಕು, ಯಾವ ರೀತಿಯಲ್ಲಿ ನೀವು ಈ ವರ್ಷದಲ್ಲಿ ದೇವರ ಸಂರಕ್ಷಣೆಯನ್ನು ಹೊಂದಿಕೊಳ್ಳಬೇಕು, ಅದು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಆಸವನ್ನು ಹೊಂದಿಕೊಳ್ಳಬಹುದು, ಯಾವ ದೇವರ ಆಸನ ಪಡೆದುಕೊಳ್ಳಬಹುದಾಗಿ ದೇವರ ವಾಕ್ಯದಿಂದ ನಾವು ನೋಡಬೇಕು. ನಾವು ನೋಡ್ತೇವೆ ಕೀರ್ತನೆ 91ನೇ ಕೀರ್ತನೆಯಲ್ಲಿ 1ನೇ ವಾಕ್ಯದಲ್ಲಿ, ಪರಾತ್ಪರನ ಮರೆ ಉಕ್ಕಿರುವವನು, ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವನು. ಸಾಮ್ 91:1 ಹೇಳಿದೆ, ಪರಾತ್ಪರನ ಮರೆ ಉಕ್ಕಿರುವವನು, ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರೋ. ಇದು ಅರ್ಥವಾಗಿದೆ ಪ್ರಿಯರೇ. ಫಸ್ಟ್ ಪಾರ್ಟ್ ನೀವು ಅದನ್ನು ಅರ್ಥ ಮಾಡಿಕೊಳ್ಳುವುದಾದರೆ 2ನೇ ವಾಕ್ಯದಿಂದ 10ರ ಎಲ್ಲ ವಾಗ್ದಾನಗಳು ನಿಮ್ಮದಾಗಿ ನೀವು ಮಾಡಿಕೊಳ್ಳಬಹುದು. ಬರೇ ಇದನ್ನು ಅರಿಕೆ ಮಾಡುವ 100% ಈ ವರ್ಷ ದೇವರ ಆತ್ಮತನೇ ಯಾವ ಸಂಗತಿಗಳು ನೀವು ಭಯ ಪಡಬೇಡ್ರಿ. ದೇವರು ಯೇಸು ನಂಬಿಕೆ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ದೇವರು ಈ ವರ್ಷ ಬರೋ ಪ್ರತಿಯೊಂದು ಅಪಘಾತ, ದುರ್ಮರಣ, ದುರ್ಘಟನೆ, ವ್ಯಾಧಿಗಳಿಂದ, ಬಡತನದಿಂದ, ಕೊರತೆಯಿಂದ ಎಲ್ಲ ದುಷ್ಟ ನಿಮ್ಮನ್ನು ಕಾಪಾಡುತ್ತಾನೆ, ಸಂರಕ್ಷಣೆ ಮಾಡ್ತಾನೆ. ನೀವು ಎಂದಿಗೂ ಭಯ ಪಡೋ ಅಗತ್ಯ ಇಲ್ಲ. ದೇವರನ್ನ ಆಶ್ರಯ ಮಾಡಿದ ದೇವರ ಆತ್ಮನು ಹೇಳುವನಾಗಿದೆ. ಹಾಗಾದರೆ ಇದು ಸಿಗಬೇಕಿದೆ. ಮೊದಲನೇ ಕಂಡೀಷನ್ ಆಗಿದೆ, ಪರಾತ್ಪರನ ಮರೆ ಉಕ್ಕಿರುನು, ಸರ್ವ ಆಶ್ರಯ. ಇದರಲ್ಲಿ 2 ಸಂಗತಿ ಅತಿ ಇಂಪಾರ್ಟೆಂಟ್. ಒಂದು ಆಗಿದೆ ಬರೇ ಪರಾತ ಮರೆ ಉಕ್ಕೊಂಡು ಪ್ರಾರ್ಥನೆ ಆಗಿದೆ ಬರೇ. ನೀವು ಪ್ರತಿ ದಿವಸ ಪ್ರಾರ್ಥನೆ ಮಾಡುವವರು ಆಗಬೇಕು ಬರೇ. 2ನೇ ಸಂಗತಿ ಆಗಿದೆ ಬರೇ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಬರೇ. ಮತ್ತು 3ನೇ ಸಂಗತಿ ನೀವು ಮಾಡಬೇಕು ಬರೇ, ಪ್ರತಿದಿನ ಪ್ರಿಯರೇ ದೇವರ ವಾಗ್ದಾನಗಳನ್ನು ಆದಷ್ಟು ಮಟ್ಟಿಗೆ ಬಾಯಲ್ಲಿ ಮಾತನಾಡಬೇಕು. ವಿನಃ ಎಂದಿಗೂ ಅಪನಂಬಿಕೆ ಆಗಲಿ, ಎಂದಿಗೂ ಕೆಟ್ಟ ಸಮಾಚಾರವನ್ನಾಗಲಿ, ಮರಣದ ವಾರ್ತೆಯನ್ನಾಗಲಿ, ಅಪಘಾತದ ವಾರ್ತೆಯನ್ನಾಗಲಿ ಮಾತನಾಡದೆ ಪದೇ ಪದೇ ಈ ವಾಗ್ದಾನಕ್ಕೆ 91ರಲ್ಲಿ ಬರೆದ ವಾಗ್ದಾನ ಭಯಪಾಠ ಮಾಡಿ ಪದೇ ಪದೇ ವಾಗ್ದಾನ ಬಾಯಿಂದ ಮಾತನಾಡಬೇಕು ಪ್ರಿಯರೇ. ಮತ್ತು ವಾಗ್ದಾನಕ್ಕೆ ಪ್ರಾರ್ಥನೆ ಮಾಡಬೇಕು, ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು. ದೇವರು 100% ವಾಗ್ದಾನ ಪ್ರಕಾರ ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ಮತ್ತು 4ನೇ ಸಂಗತಿ ನೀವು ಮಾಡಬೇಕು, ಎಂದಿಗೂ ಅಪನಂಬಿಕೆ ನಿಮ್ಮ ಬಾಯಲ್ಲಿ ಮಾತನಾಡಲೇಬಾರದು. ಈ 4 ಸಂಗತಿಗಳು ಮಾಡು. ಮತ್ತು 5ನೇ ಸಂಗತಿ ಆಗಿದೆ ನೀವು ಮಾಡಬೇಕು, ಪ್ರತಿ ಆದಿತ್ಯವಾರ ತಪ್ಪದೆ ಸಭೆಯಾಗಿ ಸೇರಿ ಬರೋದನ್ನು ಬಿಟ್ಟುಬಿಡಿ. ಅದು ಎಷ್ಟೇ ಕೆಲಸ ಇರಬಹುದು ಪ್ರೇ, ಎಷ್ಟೇ ಫಂಕ್ಷನ್ಗಳು ಇರ್ಬೋದು ಪ್ರೇ, ಎಲ್ಲದಕ್ಕೆ 2ನೇ ಸ್ಥಾನ, ಫಸ್ಟ್ ಸ್ಥಾನ ಆದಿತ್ಯವಾರ ದಿವಸ ಸಭೆಗೆ ಎಂದು ಗೈರು ಹಾಜರಾಗಿದೆ. ಅದು ತಪ್ಪದೇ ನೀವು ಆದಿತ್ಯವಾರ ಸಭೆ ಸೇರಿ ಬರಬೇಕು. ಅದು ವೆರಿ ಇಂಪಾರ್ಟೆಂಟ್ ಆಗಿದೆ ಬರೇ. ಈ 4 ಸಂಗತಿಗಳನ್ನು ಮಾಡುವುದಾದರೆ 100% ದೇವರ ಆತ್ಮ ಹೇಳ್ತಾನೆ, ಈ ವರ್ಷದಲ್ಲಿ ಏನೆಲ್ಲ ಸಂಗತಿ ಲೋಕದಲ್ಲಿ ನಡೆಯಬಹುದು ಪ್ರೇ, ಅನೇಕ ಸಂಗತಿ ಲೋಕದಲ್ಲಿ ನಡೆಯುತ್ತವೆ. ಆ ದೇವರ ಮಕ್ಕಳ ನಿಮಗೆ ಪ್ರೇ ದೇವರ ಈ ವರ್ಷ ನಿಮಗೆ ಆಶೀರ್ವಾದ ವರ್ಷ. ಈ ವರ್ಷ ದೇವರನ್ನು ಸಂರಕ್ಷಿಸ್ತಾನೆ, ಕಾಪಾಡ್ತಾನೆ ಎಂಬ ದೇವರ ಆತ್ಮ ಹೇಳುವನಾಗಿದ್ದಾನೆ. ಹಾಗಾದ್ರೆ ಈ ವಾಕ್ಯದಲ್ಲಿ ಕೆಲವೊಂದು ಸಂಗತಿ ನೋಡ್ಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ನೋಡಬೇಕು. ಮೊದಲನೇ ಸಂಗತಿ ನೀವು ಮಾಡಬೇಕು, ದಿನಾಲು ತಪ್ಪದೆ ಪ್ರಾರ್ಥನೆ ಮಾಡುವರಾಗಬೇಕು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. Matthew chapter 26 verse 40 and 41 verse. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡೋದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿಸಿರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಪ್ರಿಯ ಅತಿ ಸ್ಪಷ್ಟವಾಗಿ ತಾನು ಹೇಳ್ತೇನೆ, ನೀವು ನನ್ನ ಸಂಗಡ 1 ಗಂಟೆಯಾದರೂ ಎಚ್ಚರ. ಅಟ್ಲೀಸ್ಟ್ ನೀವು ಎಷ್ಟು ಬ್ಯುಸಿ ಇರಬಹುದು ಪ್ರಿಯರೇ. ಪ್ರತಿಯೊಬ್ಬರಿಗೆ ದೇವರು 21 ಗಂಟೆ ಕೊಟ್ಟಿದ್ದಾನೆ, ಯಾರಿಗೂ ಜಾಸ್ತಿ ಕೊಡಲ್ಲ. ಅಟ್ಲೀಸ್ಟ್ 1 ಗಂಟೆಯಾದರೂ ಪ್ರತಿದಿನ
ಪ್ರಾರ್ಥನೆಗೆ ನೀವು ವೈಯಕ್ತಿಕವಾಗಿ ಮೀಸಲು ಇಡಲೇಬೇಕು. ಅದು ವ್ಯಕ್ತಿ, ಅದು ನೀನು ಮತ್ತು ನಿನ್ನ ದೇವರ ಮಧ್ಯೆ 1 ಗಂಟೆ ಸಮಯ ನೀವು ಡಿಸಿಪ್ಲಿನ್ ಮಾಡಬೇಕು ಈ ವರ್ಷದಲ್ಲಿ ಪರೇ. ಮತ್ತು ಆ 1 ಗಂಟೆ ಸಮಯ ನೀವು ಕಾಪಾಡಲೇಬೇಕು. ಯಾವ ಕಾರಣಕ್ಕೂ ಆ 1 ಗಂಟೆ ಆ ಪ್ರಾರ್ಥನೆ ಸಮಯವನ್ನು ಯಾವುದಕ್ಕೂ ಆಲಸ್ಯ ಮಾಡಬಾರ್ದು. ಅದು ಪರಿಶುದ್ಧವಾಗಿ, ಅದು ಅತೀ ಪ್ರಾಮುಖ್ಯ ಎಂದು ಕಾಪಾಡಿಕೊಂಡು ಪ್ರಾರ್ಥನೆ ಮಾಡುವುದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ವರ್ಷದಲ್ಲಿ ಬರೋ ಪ್ರತಿಯೊಂದು ಸಹಿತನು ಈ ವರ್ಷ ನಾನಾ ರೀತಿಯ ಸೋಂಕು ತರ್ತಾನೆ, ನಾನಾ ರೀತಿಯಲ್ಲಿ ಅನೇಕ ನುಂಗುಲಿಗೆ ನೋಡುತ್ತಾನೆ. ಅದು ದೇವರ ಆತ್ಮ ಹೇಳ್ತಾನೆ, ಈ ವರ್ಷ ಯಾರ್ಯಾರು ಈ ರೀತಿ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರೂ ದೇವರು ಎಲ್ಲ ರೀತಿಯಲ್ಲಿ ಸಹಿತ ಸೌದಂಗಂದರೆ ಒಳಗಾಂಗದೆ ತಪ್ಪಿಸಿ ಕಾಪಾಡ್ತಾನೆ ದೇವರಾತ್ಮನು ಹೇಳುವನಾಗಿದೆ. ಅದಕ್ಕೆ ಪ್ರೇರೆ ಎಂದಿಗೂ ಆಲಸ್ಯ ಮಾಡಿಬಿಡ್ರಿ. ಮತ್ತು 1 ಗಂಟೆ ತಪ್ಪಾಗಿಬಿಡಿ, 1 ಗಂಟೆಗಿಂತ ಜಾಸ್ತಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಮತ್ತು ಅದರ ಜೊತೆಯಲ್ಲಿ ದೇವರ ವಾಕ್ಯ ಸಹ ಓದೋದನ್ನು ಮರೆತು ಬಿಡಿ. ಯಾಕೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಒಟ್ಟಾಗಿ ಬರಬೇಕು ಪ್ರೇರೆ. ಅದಕ್ಕೆ ನಾವು ವಾಕ್ಯ ನೋಡ್ತೇವೆ ಪ್ರೇ. ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. Proverbs 8:34-36. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತನ್ನು ಕೇಳುವನು ಭಾಗ್ಯವಂತನು. ಪ್ರೇರೆ 1 ಗಂಟೆಯೂ ಪ್ರಾರ್ಥನೆ ಮಾಡಿ, ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಪ್ರೇರೆ ಬೈಬಲ್ ಓದಲೇಬೇಕು ಪ್ರೇರೆ. ಹೊಸ ಒಣಬಿಡಿಕೆಯನ್ನು ಓದಬೇಕು, ಹಳೆ ಒಣಬಿಡಿಕೆಯನ್ನು ಓದಬೇಕು ಪ್ರೇರೆ. ಯಾವಾಗ ನೀವು ಪ್ರಾರ್ಥನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡೋ ಮೊದಲು ವಾಕ್ಯ ಓದ್ತಿರೋ, ದೇವರ ಆತ್ಮನು ವಾಕ್ಯ ಓದುವಾಗ ನಿಮ್ಮಲ್ಲಿ ಮಾತನಾಡ್ತಾನೆ. ಈ ವಾಕ್ಯನ ಓದಬೇಕು. ವಾಕ್ಯ ಓದಿದ್ದರೆ ಮಾತು ನಿಮ್ಮ ಹೃದಯ ಪರಿಶುದ್ಧವಾಗಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ. ವಾಕ್ಯ ಓದದಿದ್ದರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆಯಲ್ಲಿದ್ದರೆ ಆ ಪ್ರಾರ್ಥನೆ ನಿಮಗೆ ಯಾವ ಆಶೀರ್ವಾದವು ಯಾವ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅದಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ಆ ದೇವರ ಆತ್ಮನ ಅಭಿಷೇಕ ಹೊಂದಿಕೊಳ್ಳಬೇಕಾ, ದೇವರ ಪ್ರಸನ್ನತೆ ನಿಮಗೆ ಬೇಕಾ, ದೇವರ ಸಂರಕ್ಷಣೆ ನಿಮಗೆ ಬೇಕಾ, ದೇವ ದೂತರು ನಿಮ್ಮ ಸಂಗಡ ಇರಬೇಕಾ. ಹಾಗಾದರೆ ಪ್ರಾರ್ಥನೆ ಜೊತೆಯಲ್ಲಿ ಒಂದು ಅರ್ಧ ಗಂಟೆಯ ವಾಕ್ಯ ಓದೋದಕ್ಕೆ ಸಹ ನಿಮ್ಮ ಸಮಯವನ್ನು ನೀವು ಕೊಡಲೇಬೇಕು ಪ್ರೇ. ಯಾಕಂದರೆ ನನ್ನ ದ್ವಾರಗಳ ಬಳಿ ಅಂದರೆ ನೀವು ಯಾವಾಗ ಪ್ರಾರ್ಥನೆ ಮಾಡಿ ವಾಕ್ಯ ಓದುತ್ತೀರೋ ಅಥವಾ ಪ್ರಾರ್ಥನೆ ಮಾಡಿ ವಾಕ್ಯ ಓದುತ್ತೀರೋ ಪ್ರೇ, ದೇವರ ಆತ್ಮನು ವಾಕ್ಯ ಓದುವಾಗ ನಿಮ್ಮ ಸಂಗಡ ಮಾತನ್ನು ಆ ಮಾತನ್ನು ಕೇಳಿ ನೀವು ವಿಧೇಯರಾಗುತ್ತೀರೋ ಆವಾಗ ನಿಮಗೆ ಆಶೀರ್ವಾದವು ಸಿಗ್ತದೆ ಪ್ರೇ. ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸುತ್ತದೆ ಎಂಬುದು ನಾವು ಇಲ್ಲಿ ನೋಡ್ತೇವೆ. 35ನೇ ವಾಕ್ಯ ಹೇಳ್ತದೆ, ಯಾವ ನನ್ನ ಹೊಂದುತ್ತಾನೋ ಅವನ ಜೀವನ ಅಂತಾನೆ ಪ್ರೇ. ದೇವರ ವಾಕ್ಯ ಯಾವ ಓದುತ್ತೀರೋ ಆ ವಾಕ್ಯ ಬರೀ ಓದೋದು ಮಾತ್ರ ಅಲ್ಲ, ವಾಕ್ಯ ಧ್ಯಾನ ಮಾಡಬೇಕು. ಆ ವಾಕ್ಯ ನಿಮ್ಮ ಮರದಲ್ಲಿ ಬಾಯ್ಪಾಠ ಮಾಡಿಕೊಂಡು ನಿಮ್ಮ ಮರದಲ್ಲಿ ಇಟ್ಟುಕೊಳ್ಳಬೇಕು. ಆ ವಾಕ್ಯ ವಿಧೇಯರಾಗಿದ್ದರೆ 100% ನಿಮಗೆ ಆಶೀರ್ವಾದವು, ಜೀವವು, ಅಭಿಷೇಕವು, ಬಿಡುಗಡೆಯು ಸಿಗ್ತದೆ. ಜೀವನ ಹೊಂದ್ತೀರಿ. ಇವನ ಕಟಾಕ್ಷಗಳಿದೆ, ದೇವರ ಕರುಣೆ ನಿಮಗೆ ಸಿಗ್ತದೆ ಪ್ರಿಯ. ದೇವರ ಕರುಣೆ ಸಿಗಬೇಕಾದರೆ ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ವಿಧೇಯತೆ. ಪ್ರಾರ್ಥನೆ, ವಾಕ್ಯ, ವಿಧೇಯತೆ 3 ಸಂಗತಿಗಳು ಮಾಡಿದೆ 100% ಪ್ರತಿಗಳಿಗೆ ದೇವರ ಕರುಣೆಯು ನಿಮಗೆ ಸಿಗ್ತದೆ ಪ್ರಿಯರೇ. 30ರ ವಾಕ್ಯ ನೋಡ್ತೇವೆ, ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೀಡು ಮಾಡಿಕೊಳ್ಳುತ್ತೆ ಪ್ರಿಯರೇ. ತನ್ನ ತಪ್ಪು ಮಾಡಿದ ನೀವು ಪ್ರಾರ್ಥನೆ ಮಾಡುತ್ತೀರಿ, ಅದೇ ವಾಕ್ಯ ಓದುವುದಿಲ್ಲ. ಹಾಗಾದರೆ ಪ್ರಿಯರೇ ನೀವು ನಿಮ್ಮ ಆತ್ಮಕ್ಕೆ ಕೀಡು ಮಾಡಿಕೊಳ್ಳುತ್ತೀರಿ, ಪಾಪ ಮಾಡುತ್ತೀರಿ. ದೊಡ್ಡ ಪಾಪ ನೀವು ಮಾಡೋದಿಲ್ಲ, ಪ್ರಾರ್ಥನೆ ಮಾಡಿದಿರುವುದು ಪಾಪವಾಗಿದೆ. ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದಿದ್ರು ಅದೇ ಪ್ರಾರ್ಥನೆ ಮತ್ತು ವಾಕ್ಯ ಇದು ಎರಡೂ ನೀವು ಪ್ರತಿದಿನ ಮಾಡೋ ನಂಬಿಕಸ್ಥರಾಗಬೇಕು. ಈ ವರ್ಷದ ದೇವರಾತ್ಮನು ಅತಿ ಸ್ಪಷ್ಟವಾಗಿ ಪ್ರತಿಯೊಂದು ದೇವರ ಮಕ್ಕಳಿಗೆ ಎಚ್ಚರಿಕೆ ಕೊಡಿ. ಈ ವರ್ಷದಲ್ಲಿ ಅನೇಕ ದುರ್ಘಟನೆಗಳು, ಅನೇಕ ಕೆಟ್ಟ ಸಂಗತಿಗಳು ಆಗ್ತೇವೆ. ಆ ದೇವರ ಮಕ್ಕಳಾದ ದೇವರ ಆತ್ಮ ಹೇಳ್ತಾನೆ, ನಿಮ್ಮನ್ನು ಈ ವರ್ಷದಲ್ಲಿ ದೇವರ ಹತ್ತಿರ ಕರೆಯುತ್ತಾನೆ. ನೀವು ದೇವರ ಹತ್ತಿರ ಬರೀ 100% ದೇವರು ನಿಮ್ಮನ್ನು ಎಲ್ಲ ಅಪಘಾತದಿಂದ, ಎಲ್ಲ ದುರ್ಮರಣ, ಎಲ್ಲ ಥರ ದುರ್ಘಟನೆ, ಎಲ್ಲ ಥರ ವ್ಯಾಧಿಗಳಿಂದ, ಎಲ್ಲ ಥರ ಕಲ್ಲರಿಂದ ಪ್ರತಿಯೊಂದು ನಿಮ್ಮನ್ನು ಕಾಪಾಡುತ್ತಾನೆ. ದೇವರ ಅತಿ ಸ್ಪಷ್ಟ ಹೇಳುವನಾಗಿದೆ ಬರೀ. ನನ್ನ ಹಾಗೆ ಮಾಡುವರೆಲ್ಲರೂ ಮರಣ ಪಡಿಸ್ತಾರೆ. ಅದರ್ಥ ನೀವು ಯಾವಾಗ ದೇವರ ವಾಕ್ಯ ಓದಲಿಕ್ಕೆ ಹಾಗೆ ಮಾಡ್ತೀರೋ, ದೇವರ ವಾಕ್ಯ ವಿಧೇಯ ಹಾಗೆ ಬರೀ ನೀವು ದೇವರ ವಾಕ್ಯಕ್ಕೆ ಎಂದಿಗೂ ಹಾಗೆ ಮಾಡಬಾರ್ದು. ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಬೈಬಲ್ ಒಟ್ಟಿಗೆ ಇರಬೇಕು. 1 ಗಂಟೆ ಪ್ರಾರ್ಥನೆ ಮಾಡಿದ ಕೂಡಲೇ ಅರ್ಧ ಗಂಟೆಯಾದ ಬೈಬಲ್ ಓದಿರಿ. ಇದು 2 ಒಟ್ಟಿಗೆ ಹೋಗಿ ಮತ್ತು ಬರೀ ವಾಕ್ಯ ಓದೋದಲ್ಲ, ಅದೇ ಬರೆದ ಆಜ್ಞೆಗಳನ್ನು ಗಮನ ಇಟ್ಟಿರಿ. ಆ ಆಜ್ಞೆ 100% ದೇವರು ಪ್ರತಿದಿನ ನಿಮಗೆ ಮುಂಜಾನೆ ಅಭ್ಯಾಸ ಮಾಡಿ, ಮುಂಜಾನೆ ಪ್ರೇರೆ ನೀವು ಅಭ್ಯಾಸ ಮಾಡಿ ಪ್ರಾರ್ಥನೆ ಮಾಡಿದ ವಾಕ್ಯಕ್ಕೆ ಇಡೀ ದಿನ ಪ್ರೇರೆ ಆಶೀರ್ವಾದವು, ಸಮಾಧಾನವು, ಸಂತು ನಿಮ್ಮ ಮೇಲೆ ಇರ್ತದೆ. ರಾತ್ರಿ ಮಲಗುವ ಮೊದಲು ಪ್ರೇಯರ್ ಮಾಡಿ ಆಗಿ ಮಾಡುವುದೇ ಪ್ರತಿದಿನ ನಿಮಗೆ ಆಶೀರ್ವಾದ ದಿನ, ಅಭಿಷೇಕ ದಿನ, ಶುಭ ಕೃಪೆಯ ದಿನ ಎಂಬುದೇ ದೇವರಾತ್ಮ ಹೇಳುವನಾಗಿದ್ದಾನೆ. ಆದರೆ ಯಾರು ಹಾಗೆ ಮಾಡುತ್ತಾರೆ
ಅವರು ತಮ್ಮ ಆತ್ಮ ಕೇಡು ಮಾಡಿಕೊಳ್ತಾರೆ. ಅವರು ಮರಣ ಅಂದರೆ ಅವರಿಗೆ ಕಷ್ಟ ಸಂಕಟಗಳು ಬರ್ತದೆ. ಅದಕ್ಕೆ ಇದು ಆಗಬಾರ್ದಂತೆ ದೇವರ ಹೊತ್ತು ಎಚ್ಚರಿಕೆ ಕೊಡುತ್ತಾನೆ. ಪುನಃ ನಾನು ಹೇಳ್ತೇವೆ, ಯಾಕೆ ಪ್ರಾರ್ಥನೆ ಮತ್ತು ವಾಕ್ಯ ಬೇಕು ಮತ್ತು ಅದಕ್ಕೆ ಒಂದು ದೃಷ್ಟಾಂತ, 2 ದೃಷ್ಟಾಂತ ನಿಮಗೆ ಕೊಡ್ತೇವೆ. ಯಾಕೆ ಪ್ರಾರ್ಥನೆ ಬೇಕು, ವಾಕ್ಯ ಬೇಕು? ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ವಾಕ್ಯ ಓದಿ, ಅದಕ್ಕೆ 2 ಬೇಕು. ಪ್ರಾರ್ಥನೆ ವಾಕ್ಯ 2 ಬೇಕು. ಯಾಕೆ ಬೇಕು ಅಂದಾಗೆ ಇನ್ನೂ 2 ವಾಕ್ಯದ ಮುಖ ನಿಮಗೆ ನಾನು ವಿವರಿಸ್ತೇವೆ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಎಕ್ಲೆಸಿಯಸ್ ಚಾಪ್ಟರ್ 5 ವರ್ಸ್ 1 and 2 ವರ್ಸ್. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗೆ, ದೇವಸ್ಥಾನ ಅಂದರೆ ದೇವರ ಸನ್ನಿಧಾನಕ್ಕೆ, ಅಂದರೆ ನೀವು ಪ್ರಾರ್ಥನೆ ಮಾಡುವಾಗ ಅದೇ ಥರ ದೇವರ ಸಭೆಗೆ ಹೋಗೋದತ್ತ ದೇವಸ್ಥಾನ ಹೋಗುವ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ಮೂಢ ಅಂದರೆ ಮೂಢರು ಬರೀ ಪ್ರಾರ್ಥನೆ ಮಾಡ್ತಾರೆ, ಅದು ದೇವರ ಸ್ವರ, ಅದಕ್ಕೆ ದೇವರ ಹಾಗೆ ಆಗದೆ ಮೊದಲು ವಾಕ್ಯ ಓದಿದರೆ ಇನ್ನೂ ಭಾರಿ ಒಳ್ಳೆಯದು. ಪ್ರಾರ್ಥನೆ ಮಾಡಿದರೆ ವಾಕ್ಯ ಓದಿಕೊಂಡು ಪ್ರಾರ್ಥನೆ ಮಾಡಿ ಅಭ್ಯಾಸ ಭಾರಿ ಒಳ್ಳೆಯದು. ಈ ರೀತಿ ಮಾಡಿರಿ ಅಂದರೆ ಮೂಢ ಯಜ್ಞಕ್ಕಿಂತ ದೇವರ ಸನ್ನಿಧಿಗೆ ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅದರ ಮೂಢ ಗೊತ್ತೇ ಇಲ್ಲ. ಅಂದರೆ ಯಾಕೆ ಓದಿದ್ರೆ ದೇವರ ವಾಕ್ಯ ಓದುವುದರೆ ಮಾತ್ರವೇ ಆ ವಾಕ್ಯ ಪ್ರೇರೆ ತಿಳಿ ನೀರಿನಾಗಿ ನಮ್ಮನ್ನು ತೊಳೆಯುತ್ತದೆ. ಆ ವಾಕ್ಯ ನಮ್ಮ ಪಾಪವನ್ನು ತೋರಿಸಿಕೊಳ್ಳುವಾಗ ನಾವು ಪಾಪ ಒಪ್ಪಿಕೊಂಡು ನೀತಿವಂತರಾಗಿ ಬರೋದು ಆ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆ ಫಲ. ಅದಕ್ಕೆ ಪ್ರಾರ್ಥನೆ ಮಾಡೋ ಮೊದಲೇ ಬೈಬಲ್ ಓದುವ ಅಭ್ಯಾಸ ಮಾಡಿದರೆ ಭಾರಿ ಒಳ್ಳೆಯದು ಪ್ರೇರೆ. ಅದಕ್ಕೆ ದೇವಸ್ಥಾನ ಹೋಗುವಾಗ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾ ಮಾಡುವುದು ಅಧರ್ಮ ಎಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡೋದ್ರಲ್ಲಿ ಆತುರ ಪಡೋದಿರು. ದೇವರ ಆಕಾಶದಲ್ಲಿ ಇದ್ದನಲ್ಲೇ ನೀನು ಭೂಮಿ ಮೇಲೆ ಎಲ್ಲಿದೆ, ಆದಾಗ ನನ್ನ ಮಾತು ಕೊಂಚವಾಗಿರಲಿ. ಇದರ್ಥ ನೀವು ತುಂಬ ಪ್ರಾರ್ಥನೆ ಮಾಡ್ತಾರೆ, ಅದೇ ವಾಕ್ಯ ಓದಿಲ್ಲ, ವಾಕ್ಯ ಧ್ಯಾನ ಮಾಡಿದ, ವಾಕ್ಯದಾಗದೆ ಅವರ ಪ್ರಾರ್ಥನೆ ಮೂಢರಾಗೆ ಆಗ್ತದೆ. ಅದಕ್ಕೆ ನಿಮ್ಮ ಪ್ರಾರ್ಥನೆ ಮೂಢರಾಗೆ ಆಗದೆ ನಿಮ್ಮ ಪ್ರಾರ್ಥನೆ 1 ಗಂಟೆ ಪ್ರಾರ್ಥನೆ ಮಾಡೋದು ಒಂದು ಅಭಿಷೇಕದ ಪ್ರಾರ್ಥನೆ ಆಗಬೇಕಾದ್ರೆ ದೇವರ ವಾಕ್ಯ ಮೊದಲು ಓದಿ, ವಾಕ್ಯ ಧ್ಯಾನ ಮಾಡಿ ಮತ್ತು ಪ್ರಾರ್ಥನೆ ಮಾಡಿ. ಹೀಗೆ ಮಾಡಿ 1 ಗಂಟೆ ಪ್ರಾರ್ಥನೆ ಸಹ ಒಂದು ನಿಮಗೆ ಪವಿತ್ರಾತ್ಮ ತುಂಬಲ್ಪಟ್ಟ ಅಭಿಷೇಕದ ಅನುಭವ ನಿಮಗೆ ಆಗ್ತದೆ ಮತ್ತು ಯಾಕೆ ವಾಕ್ಯ ಓದಬೇಕು, ಯಾಕೆ ಪುನಃ ಇನ್ನೊಂದು ವಾಕ್ಯ ಎಕ್ಸಾಂಪಲ್ ನೋಡಿದ್ರೆ ಇಬ್ರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. Hebrews 10 verse 22 and 23. ಆದ ಕಾರಣ ನೀನು ಅಪರಾಧಿಯಿಂದ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು ಪರಿಪೂರ್ಣ ನಂಬಿಕೊಳ್ಳುವವರಾಗಿಯೂ ಯಥಾರ್ಥ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಇಲ್ಲಪ್ಪ ನೀನು ಅಪರಾಧಿಯಿಂದ ನಮ್ಮ ಮನಸ್ಸು ಸಾಕ್ಷಿ ಹೇಳದಂತೆ. ಯಾಕೆ ನೀವು ಪ್ರಾರ್ಥನೆಗೆ ತಮ್ಮ ದೇವರ ವಾಕ್ಯ ಓದಬೇಕಂದ್ರೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಪರಾಧ ಸಾಕ್ಷಿ ಕೊಟ್ಟರೆ ನಿಮ್ಮ ಪ್ರಾರ್ಥನೆ ಅದು ಪರಲೋಕಕ್ಕೆ ಹೋಗುವುದಿಲ್ಲ. ಅದಕ್ಕೋಸ್ಕರ ನೀವು 1 ಗಂಟೆ ಪ್ರಾರ್ಥನೆ ಮಾಡೋದು, ಆ ಪ್ರಾರ್ಥನೆ ಪರಲೋಕಕ್ಕೆ ಹೋಗಬೇಕಾದ್ರೆ ಅದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಹೊಸ ಹೊಂದಿಕೆಯು ಹಲಕ್ಕೆ ಸರಿಯಾದ ಡಿವೈಡಿಂಗ್ ಮಾಡಿ ನೀವು ಓದಿ ಧ್ಯಾನ ಮಾಡಿ ಆ ಧ್ಯಾನಿಸುವಾಗ ಆ ವಾಕ್ಯವು ನಿಮ್ಮಲ್ಲಿ ಪಾಪ ಇರುವುದರೆ ಅದು ನಿಮ್ಮ ಮನಸ್ಸಾಕ್ಷಿ ಚುಚ್ಚುತ್ತದೆ. ಹೌದು ದೇವ ನಾನು ಪಾಪ ಮಾಡಿದ್ದೇನೆ ಕ್ಷಮಿಸು ಎಂದು ಕೇಳುವಾಗ ಯೇಸು ರಕ್ತವು ನಿಮ್ಮ ಅದನ್ನು ಪ್ರೋಕ್ಷಿಸಿಕೊಂಡು ನಿಮ್ಮನ್ನು ಪರಿಶುದ್ಧನಾಗಿ ಮಾಡ್ತದೆ. ಮತ್ತು ದೇಹವನ್ನು ತಿಳಿ ನೀರು ಅಂದರೆ ಹಲವಳಿಕೆಯಲ್ಲಿ ಅವರು ಗುಡಾರಕ್ಕೆ ಹೋಗೋ ಮೊದಲು ಅವರಿಗೆ ನೀರಿನ ಗಂಗಾಳಲ್ಲಿ ಸ್ನಾನ ಮಾಡಬೇಕು. ಅದನ್ನ ಬಗ್ಗೆ ದೇವರ ವಾಕ್ಯನ ಎಷ್ಟು ಓದಿತರು ಈ ವಾಕ್ಯ ಒಂದು ನೀರಿಗೆ ಹೋಲಿಕೆ ಮಾಡಿದೆ. ಈ ವಾಕ್ಯ ನೀರಿನ ಓದುವುದಾದರೆ ಧ್ಯಾನ ಮಾಡಿದೆ ಅದು ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿಕೊಂಡು ನೀತಿವಂತರನ್ನು ಮಾಡಿಕೊಂಡು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಡೆಸ್ತದೆ. ಮತ್ತು ದೇವರ ವಾಕ್ಯ ಎಷ್ಟು ಓದಿತರು ಅದನ್ನು ನಂಬಿಕೆ ನೋಡಿ ಪುನಃ ಸರಿ ಅರ್ಥ ಮಾಡಿಕೊಳ್ಳಿ. ಯಾಕೆ ನೀವು ದೇವರ ವಾಕ್ಯ ನೀವು ಪ್ರಾರ್ಥನೆ ಮೊದಲು ಓದಬೇಕಂದ್ರೆ ನಿಮ್ಮ ಪ್ರಾರ್ಥನೆಯನ್ನು ತುಂಬ ಮಾಡಬಹುದು. ಅದೇ ಆ ಪ್ರಾರ್ಥನೆಯಲ್ಲಿ ಆ ನಂಬಿಕೆಯಲ್ಲಿದ್ದರೆ ಆ ಪ್ರಾರ್ಥನೆಯಲ್ಲಿ ನಿಮ್ಮ ಪಾಪವು ನಿಮಗೆ ಇರುವುದರೆ ಆ ಪ್ರಾರ್ಥನೆ ಆರಾಧನೆಯು ಸ್ವೀಕಾರ ಮಾಡುವುದು. ಅದಕ್ಕೆ ಅಪ್ಪನೇ ಆದ ಕಾರಣ ನೀನು ಅಪರಾಧದಿಂದ ನಮ್ಮ ಮನಸ್ಸಾಕ್ಷಿ ನಮ್ಮ ಪ್ರದತ್ತ. ಅದಕ್ಕೆ ದೇವರ ವಾಕ್ಯವನ್ನು ಒಂದು ಅರ್ಧ ಗಂಟೆಯಾದರೂ ನೀವು ಓದುವ ಅಭ್ಯಾಸ ಮಾಡಿರಿ, ಧ್ಯಾನ ಮಾಡಿರಿ. ಅದು ಆಗ್ಬಂದು 1 ಚಾಪ್ಟರ್ 2 ಚಾಪ್ಟರ್ 3 ಚಾಪ್ಟರ್ ಹೋಗಿ ಓದಿ ಆಗ ದೇವರ ಬೇಡಿ ದೇವ ಈ ವಾಕ್ಯದಿಂದ ಆಗ 100% ವಾಕ್ಯ ಓದುವಾಗ ಯಾವುದೇ ಪಾಪ ಇದ್ದರೆ ಆ ವಾಕ್ಯ ನಿಮಗೆ ನಿಮ್ಮ ಮನಸ್ಸಾಕ್ಷಿ ಚುಚ್ಚುತ್ತದೆ. ನಿಮಗೆ ಅದು ಕೂಡಲೇ ದೇವ ನಾನು ತಪ್ಪು ಮಾಡಿದ್ದೇನೆ, ಈ ವಾಕ್ಯಕ್ಕೆ ನಾವು ಅಭಿನಂದನೆ ಸಮಯ ಕೇಳಿರಿ. ಯೇಸು ರಕ್ತ ನಿಮ್ಮ ಹೃದಯವನ್ನು ಪ್ರೋಕ್ಷಿಸುವಾಗ ನೀವು ಪರಿಶುದ್ಧರಾಗ್ತೀರಿ, ಪಾಪ ಸಮಯ ಅಷ್ಟೇ ಅಲ್ಲದೆ ಆ ವಾಕ್ಯ ಓದುವಾಗ ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸನ್ನು ಆಲೋಚನೆಯನ್ನು ಶುದ್ಧೀಕರಿಸುತ್ತದೆ ಮತ್ತು ಗೆಲ್ತದೆ. ಮುಂದಾಗಿರ್ತದೆ ಎಷ್ಟು ವಾಕ್ಯ ಓದುತ್ತೀರ ಆಗ ನಿಮ್ಮ ನಂಬಿಕೆ ತುಂಬ. ಆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡುವಾಗ ನಿಮಗೆ ಆ ಒಂದು ರೀತಿ ನಿಜವಾಗಿ ನಿಮ್ಮ ಪ್ರಾರ್ಥನೆ ಸಮಯ ಒಂದು
ನಿಜ ಒಂದು ವಿಶೇಷ ಒಂದು ಅನುಭವ ನಿಮಗಾಗ್ತದೆ. ಒಂದು ಗಂಟೆ ಪ್ರಾರ್ಥನೆ ಹೊರಗೆ ಬರುವಾಗ ಏನೋ ಒಂದು ಶಕ್ತಿ, ಆ ಅಭಿಷೇಕ ದೇವರ ಪ್ರೆಸೆಂಟಿನಿ ಅನುಭವ ಮಾಡುತ್ತೀರಿ. ಅದಕ್ಕೆ ಪ್ರೇರೆ ದೇವರ ವಾಕ್ಯ ಓದು ಅತಿ ಅಗತ್ಯವಾಗಿದೆ. ಈಗ ಈ ರೀತಿ ಪ್ರಾರ್ಥನೆ ಮಾಡಿದಂಥ ಪ್ರೇರೆ 23 ವಾಕ್ಯ ನಾನು ಓದ್ತೇನೆ. 23 ವರ್ಸ್. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ನಂಬಿಕಸ್ತನು. ಇದರ್ಥ ಏನು ಪ್ರಾರ್ಥನೆಯಲ್ಲಿ ನೀವು ಬೇಡುತ್ತೀರೋ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ನಿಮ್ಮ ಪ್ರಾರ್ಥನೆಗೆ ಬೇಕಾದ ವಾಗ್ದಾನ ಬೈಬಲ್ನಲ್ಲಿ ಅಲ್ಲಿ ನೋಡ್ಬಿಟ್ಟು ಅನೇಕ ಒಂದು ಜಾಸ್ತಿ ವಾಗ್ದಾನ ಯಾವುದು ನಿಮಗೆ ಬೇಕು ಆ ವಾಗ್ದಾನ ತೆಗೆದವ. ಈ ದಿನ ವಾಗ್ದಾನ ಎಕ್ಸಾಂಪಲ್ ಆಗಬಹುದು. ನಿಮಗೆ ಒಂದು ಎಕ್ಸಾಂಪಲ್ ಇದ್ದರೆ ನಿಮಗೆ ರೋಗ ಇರುವುದರೆ ನೀವು ಪ್ರಾರ್ಥನೆ ಮಾಡುವಾಗ ಈ ವಾಗ್ದಾನ ಬೇಕು. ವಿಮೋಚನಕಾಂಡ 15:26 ವಾಕ್ಯ ಅಥವಾ ವಿಮೋಚನಕಾಂಡ 23:26 ವಾಕ್ಯ. ದೇವ ಈ ವಾಗ್ದಾನ ಇರ್ತದೆ, ನೀನು ನನಗೆ ಆರೋಗ್ಯದಾಯಕನು. ಆಗಲಿ ಈ ವಾಗ್ದಾನ ಪ್ರಕಾರ ನನ್ನ ರೋಗಗಳು ಗುಣ ಮಾಡು ಎಂದು ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡಿದ ನಂತರ ಆ ನಿಮ್ಮ ರೋಗ ಗುಣವಾಗ್ತಾ ತನಕ ನೀವು ವಾಗ್ದಾನವನ್ನೇ ಮಾತನಾಡಬೇಕು. ಅದನ್ನೇ ಹೇಳಬೇಕು. ಡಾಕ್ಟರ್ ರಿಪೀಟ್ ಮಾತನಾಡಬಾರ್ದು. ರೋಗ ಯೇಸು ಕ್ರಿಸ್ತನ ಭಾಷೆಗೆ ನಾನು ಗುಣವಾಗಿದೆ ಅಥವಾ ದೇವರು ನನಗೆ ಆರೋಗ್ಯದಾಯಕನು, ಯಾವ ರೋಗವೂ ನನ್ನ ಮೇಲೆ ಬರುವುದಿಲ್ಲ. ವಿಮೋಚಕರು 23:25-26 ಆಗ್ತದೆ. ಆತನೆಲ್ಲ ವ್ಯಾಧಿಗಳನ್ನು ಗುಣ ಮಾಡಿ ಈ ರೀತಿ ಆ ವಾಗ್ದಾನ ಅರಿಕೆ ಮಾಡುವಾಗ ನಿಮಗೆ ಕೂಡಲೇ ಉತ್ತರ ಬರುತ್ತದೆ. ಈಗ ಇನ್ನೊಂದು ಎಕ್ಸಾಂಪಲ್ ಇದೆ. ಅನೇಕರು ಆರ್ಥಿಕ ಕ್ಷೇತ್ರದಲ್ಲಿ ಬಡತನದಲ್ಲಿರುತ್ತಾರೆ, ಕೊರತೆಯಲ್ಲಿರುತ್ತದೆ. ಸಾಲಿದ್ರೆ ನೀವು ದೇವರಿಗೆ ವಿದ್ಯಾರ್ಥಿ ನಿಮ್ಮ ದಶಮಾಂಶ ಕಾಣಿಕೊಟ್ಟಿರುತ್ತದೆ. ನೀವು ಪ್ರಾರ್ಥನೆ ಮಾಡುವ ದೇವ ಮಾಲಕ್ಕೆ 3:10 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವತ್ತೂ ದಶಮಾಂಶವನ್ನು ಕಾಣಿಕೆ ಬಂದಿರಿ, ನನ್ನ ಈ ರೀತಿ ಪರೀಕ್ಷಿಸಿರಿ, ನನ್ನ ಪರಲೋಕದ ದ್ವಾರಗಳನ್ನು ತೆರೆಯುವುದು ನಿಮಗೆ ಸ್ಥಳ ಇಡಿಸುವ ಸುರಿಸ್ತೇನೆ ಎಂದು ವಾಗ್ದಾನ ಮಾಡಿದೆ. ದೇವ ನಾನು ಪ್ರತಿ ಸಲ ನನಗೆ ಬಂದ ಆದಾಯದಲ್ಲಿ ನಾನು ನಿಮಗೆ ಸಲ ದಶಮಾಂಶವನ್ನು ಕಾಣಿಕೆಯನ್ನು ನಂಬಿ ಕೊಟ್ಟಿದ್ದೇನಿದ್ದಾವ. ಈ ವಾಗ್ದಾನ ಪ್ರಕಾರ ದೇವ ನನ್ನ ಕೆಲಸವನ್ನು ಆಶೀರ್ವದಿಸು, ನನ್ನ ಸಂಬಳವನ್ನು ಡಬಲ್ ಮಾಡು, ನನಗಿರುವ ಸಾಲದಿಂದ ಬಿಡುಗಡೆ ಕೊಡು. ಈ ರೀತಿ ಆ ವಾಗ್ದಾನ ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಬಡತನ ಕೊರತೆ ಮಾತಾಡದೆ ಆ ವಾಗ್ದಾನ ಹೇಳಬೇಕು. ಮಾಲಕ್ಕೆ 3:10 ವಾಕ್ಯ ಪದೇ ಹೇಳಬೇಕು. ಹಾಗೆ ಹೇಳುವಾಗ ಅದೇ ರೀತಿ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟು ನಿಮಗೆ ನಿಮ್ಮ ಸಂಬಳ ಜಾಸ್ತಿ ಆಗ್ತದೆ. ಆದರೆ ನಿಮ್ಮ ಸಂಬಳ ನಿಮಗೆ ತೃಪ್ತಿಕರವಾಗ್ತದೆ. ನಿಮ್ಮ ಕೊರತೆಗಳು ನೀಗಿಸಲ್ಪಡ್ತವೆ. ನಿಮ್ಮ ಕೊರತೆ ಉಂಟು ಅಪ್ಪಳಿಸುತ್ತೇನೆ. ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದ ಪ್ರಕಾರ ನಿಮ್ಮ ದಶಮಾಂಶ ಒಟ್ಟಿಗೆ ಕಾಣಿಕೆ ನಿಮ್ಮ ದೇವರ ಸೇವಕರು ಸಾಕ್ರಿ ಕೊಡುವುದೇ. ಆ ಕಾಣಿಕೆ ದೇವರಿಗೆ ಮೆಚ್ಚಿಕಾದುದು, ಸುಗದ ವಾಸನೆ, ಇಷ್ಟವಂತ ಆಜ್ಞೆ. ಆಗ ಈ ರೀತಿ ಕಾಣಿಕೆ ಕೊಟ್ಟಿರುವುದರಲ್ಲಿ ನೀವು ಅರಿಕೆ ಮಾಡಿ 4:19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನನ್ನ ಕೊರತೆ ನೀಗಿಸು. ಈ ರೀತಿ ನೀವು ದಿನ ಅರಿಕೆ ಮಾಡಿ ಪ್ರಾರ್ಥನೆ 100% ನಿಮಗೆ ಏನು ಕೊರತೆ ಉಂಟು ಅದ್ಭುತವಾಗಿ ದೇವರು ನಿಮ್ಮ ಅದ ಕೊರತೆ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮೊದಲು ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ವಾಗ್ದಾನ ಅರಿಕೆ ಮಾಡಿದೆ 100% ದೇವರದ್ದು ಈ ವರ್ಷ ನಿಮಗೆ ಆಶೀರ್ವಾದ ವರ್ಷವಾಗಿದೆ. ಈ ವರ್ಷದ ಸಮೃದ್ಧ ವರ್ಷ ಎಂದು ಹೇಳ್ತಾನೆ. ಈ ವರ್ಷ ನೀವೆಲ್ಲರೂ ಆರೋಗ್ಯವಂತರಾಗಿ ಜೀವಿಸ್ತೀರಿ. ಈ ವರ್ಷ ಹೊರಗೆ ಹೋಗುವ ಆಶೀರ್ವಾದ, ಒಳ್ಳೆ ಆಶೀರ್ವಾದ. ಯಾವ ಕೇಡಿಗೂ ನೀವು ಭಯಪಡಬೇಡಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ಆತನ ಪ್ರಸನ್ನ ನಿಮ್ಮ ಸಂಗಡ ಉಂಟು. ದೇವರು ನಿಮ್ಮ ಸಂಗಡ ದೇವರಾತ್ಮ ನಿಮಗೆ ಹೇಳುವನಾಗಿದ್ದಾನೆ. ಪ್ರೇರೆ ಈಗ ನಾವು ಎರಡನೇ ಸಂಗಡ ನೋಡ್ತೇವೆ. ಪ್ರಾರ್ಥನೆ ಜೀವಿತದಲ್ಲಿ ಎಂದಿಗೂ ಆಲಸ್ಯವಾಗಿರಬಾರದು. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 9-11 ವಾಕ್ಯ. Proverbs 6:9-11. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳನ್ನಾಗು, ಕೊರತೆಯು ಪಂಜುಗಳಂತೆ ನಿನ್ನ ಮೇಲೆ ಬೀಳುವು. ಪ್ರಿಯಲ್ಲಿ ಅತಿ ಸವಾಲು ಮಾಡಿದೆ. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ. ಪ್ರಿಯ ಇವತ್ತು ಪ್ರಾರ್ಥನೆಗೋಸ್ಕರ ನಿಮ್ಮ ನಿದ್ರೆಯನ್ನು, ನಿಮ್ಮ ಊಟವನ್ನು ಮಿತಿ ಮಾಡಲೇಬೇಕು. ಯಾಕಂದರೆ ಅತಿ ಮೀರಿ ಊಟ ಮಾಡುವುದಾದರೆ, ಅತಿ ಮೀರಿ ನಿದ್ರೆ ಮಾಡಿದರೆ ಈ 2 ಸತ್ರುಗಳು ಪ್ರಾರ್ಥನೆ ಮಾಡಲಿಕ್ಕೆ ದೊಡ್ಡ ಎನಿಮಿ, ದೊಡ್ಡ. ಅದಕ್ಕೆ ಸೊಲೊಮೋನ್ ಹೇಳ್ತಾನೆ, ನಿದ್ರೆ ಮಾಡಬಾರ್ದು, ನಿದ್ರೆ ಮಾಡಬೇಕು. ಅದೇ ನಿಮಗೆ ಪ್ರಾರ್ಥನೆಗೋಸ್ಕರವಾಗಿ ನಿಮ್ಮ ನಿದ್ರೆಯಲ್ಲಿ ಸ್ವಲ್ಪ ಒಂದು ಸಮಯ ಅಡ್ಜಸ್ಟ್ ಮಾಡಿಕೊಂಡು ಅಲಾರಾಮ್ ಇಟ್ಟುಕೊಳ್ಳಿರಿ. ಮತ್ತು ಅಲಾರಾಮ್ ಆದ ಕೂಡಲೇ ಪ್ರಾರ್ಥನೆ ಮಾಡಿ ಅಭ್ಯಾಸ ಆಗಿದೆ. ಪ್ರಾರ್ಥನೆಗೊಂದು ಶಾಂತ ಸಮಯ ಬೇಕು. ಮುಂಜಾನೆ ಸಮಯ ಅತಿ ಒಳ್ಳೆಯ ಸಮಯ, ಅಥವಾ ರಾತ್ರಿ ಸಮಯ, ಅಥವಾ ನಡು ರಾತ್ರಿ, ಯಾವ ಸಮಯ ನಿಮಗೆ. ಕೆಲವರಿಗೆ ರಾತ್ರಿ ಪ್ರಾರ್ಥನೆ ಶಾಂತವಾಗಿರೋದು ಅದು ಸಮಯ ಆರಿಕೆ ಮಾಡಿಕೊಳ್ಳಿ. ಕೆಲವರು 12 ಗಂಟೆಯಿಂದ ಯಾವ ಸಮಯ ನಿಮಗೊಂದು ಯಾವ ಡಿಸ್ಟರ್ಬ್ ಇಲ್ಲ ಆ ಸಮಯ ಪ್ರಾರ್ಥನೆಗೋಸ್ಕರ ಆರಿಸಿಕೊಳ್ಳಿ. ಆ ಸಮಯ ಪ್ರಾರ್ಥನೆಗೋಸ್ಕರ ಉಪಯೋಗ ಮಾಡಿ. ಆ ಸಮಯದಲ್ಲಿ ಎಂದಿಗೂ ಯಾವತ್ತಿಗೂ ಆಲಸ ಮಾಡಬೇಡಿ. ಅದಕ್ಕೆ ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ ಯಾವಾಗ ಎಚ್ಚರ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನು ತುಸು ಕಡೆ, ಇನ್ನು ಕೊಂಚ ಕೈ ಮುದುಕೊಳ್ಳುವಿಯಾ ಅಂದುಕೊಳ್ಳುವಿಯಾ?
ಕೂಡಲೇ ಸೈತಾನ ಯಾವಾಗ ನೀವು ಪ್ರಾರ್ಥನೆ ಮಾಡೋದಿಲ್ಲವೋ, ಯಾವುದರ ವಾಕ್ಯ ಓದು ಅದೇ ಕ್ಷಣ ಸೈತಾನ ಅಟ್ಯಾಕ್ ಮಾಡಿ. ಅದಕ್ಕೆ ನೆನಪಿಟ್ಟುಕೊಳ್ಳಿ, ವೈಯಕ್ತಿಕವಾದ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಆದಿತ್ಯರ ಸಭೆಗೆ ಸೇರಿ ಮಾಡಬೇಕು. ಇದು 3 ಪ್ರಾರ್ಥನೆ ಮತ್ತು ಶುಕ್ರವಾರ ಸಪ್ರೆ ವಾರಕ್ಕೆ ಒಂದು ಉಪವಾಸ ಮಾಡುವ ಅಭ್ಯಾಸ. ಈ ಪ್ರಾರ್ಥನೆ ಈ ವರ್ಷದಲ್ಲಿ ಎಂದಿಗೂ ಆಲಸ್ಯ ಮಾಡಬಾರದು ದೇವರಾತ್ಮನು ಹೇಳುತ್ತಾನೆ. ಯಾಕಂದರೆ ಇಂದು ಆಲಸ್ಯ ಮಾಡೋದು ಸೈತಾನನು ಪ್ರಿಯರೇ ಬಡತನ, ಆರ್ಥಿಕವಾದ ಬಡತನ ತರ್ತಾನೆ, ಆತ್ಮಿಕ ಬಡತನ ತಂದು ಬಡತನ ದಾರಿಗಳನ್ನಾಗೂ ಕೊರತೆ, ಆರ್ಥಿಕ ಕೊರತೆ, ಎಲ್ಲರಿಗೂ ಕೊರತೆ ತಂದು ಪಂಜುಗಳಂತೆ ನಿಮ್ಮ ಮೇಲೆ ಬೀಳುವು. ಅದಕ್ಕೆ ಪೇತ್ರನು ಹೇಳ್ತಾನೆ, 1 ಪೇತ್ರ 5:8 ವಾಕ್ಯದಲ್ಲಿ, ಸ್ವತಚಿತ್ತರಾಗಿರಿ, ಎಚ್ಚರವಾಗಿರಿ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನುಂಗಲು ಹುಡುಕುತ್ತಾ ತಿರುಗುತ್ತಾನೆ. ನೆನಪಿಟ್ಟುಕೊಳ್ಳಿ, ಸೈತಾನನು ದೇವರ ಮಕ್ಕಳು ಯಾವಾಗ ಪ್ರಾರ್ಥನೆ ಜೀವಿತದಲ್ಲಿ ಆಲಸ್ಯ ಮಾಡೋದು ಕಾದ್ಕೊಂಡೇ ಇರ್ತಾನೆ. ಅದೇ ಪ್ರಾರ್ಥನೆ ತುಂಬ ಅಡ್ಡಿ ತರ್ತಾನೆ. ಅದು ನಿಮಗೆ ಏನೇ ಅಡ್ಡಿ ಬರಲಿ, ಏನೇ ಆಗಲಿ, ಇಲ್ಲ ನಾನು ಈ ಸಮಯ ನನ್ನ ಪ್ರಾರ್ಥನೆ ಸಮಯ ಎಂಬುದಾಗಿ ಆ ಸಮಯಕ್ಕೆ ಪ್ರಾರ್ಥನೆ ಮಾಡಿ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಬೈಬಲ್ ಓದಿರಿ, ಆದಿತ್ಯ ಏನೇ ಅಡ್ಡಿ ಇಲ್ಲ, ನಾನು ಆದಿತ್ಯರ ಮೊದಲು ನಾನು ದೇವರ ಸಭೆಗೆ ಆರಾಧನೆ ಕಡೆ ತನಕ ಕೆಲವು ಆರಾಧನೆ ಮಾತ್ರ ಬರ್ತದೆ. ಎಲ್ಲ ಆದಿತ್ಯ ದಿವಸ ಆರಾಧನೆ, ರೊಟ್ಟಿ ದ್ರಾಕ್ಷಾರಸ, ದಶಮ ಕಾಣಿ ಕೊಡೋದು, ಸಂದೇಶ, ಅಂತ್ಯ ಆಶ್ರಯ ಬಿಡೋದು, ಪರಿಪೂರ್ಣವಾಗಿ ಅದು ಪಾಲುಗಾರಬೇಕು ಪ್ರೇರೆ. ಈ ರೀತಿ ನೀವು ಪಾಲುಗಾರಾಗಿದ್ದರೆ ಗರ್ಜಿಸುವ ಸಿಂಹಕ್ಕೆ, ಸೈತನಿಗೆ ನಿಮ್ಮ ನುಗ್ಗಲಿ ಯಾವ ಅವಕಾಶ ಸಿಗುವುದಿಲ್ಲ. ಅದೇ ಸಮಯದಲ್ಲಿ ಸೋಮಾರಿಯೇ, ಎಷ್ಟು ಹೊತ್ತು ನೀವು ಇನ್ನೂ ಬೆಳಗ್ಗೆ ಏಳುವಾಗ ಸ್ವಲ್ಪ ಆಲಸ್ಯ ಮಾಡುತ್ತೀರೋ, ಒಂದೇ ದಿನ ಆಲಸ್ಯ ಮಾಡಿ ಸಾಕು ಅದೇ ದಿನ ಸೈತನು ಬರುತ್ತಾನೆ. ನಿಮಗೆ ಆತ್ಮಿಕ ಬಡತನ ಆಗ್ಬೋದು, ಆರ್ಥಿಕ ಬಡತನ ಆಗೋದು. ಅದಕ್ಕೆ ದೇವರ ಆತ್ಮನೇ ಎಚ್ಚರಿಕೆಯಿಂದ ಈ ವರ್ಷ ಎಚ್ಚರಿಕೆ ಉಳ್ಳವರಿಗೆ ಪ್ರಾರ್ಥನೆಗೆ ಆಲಸ್ಯ ಮಾಡಬಾರದು ದೇವ್ರು ಬರ್ತಾನೆ. ಆದಿತ್ಯ ಬರಲಿಕ್ಕೂ ಯಾವತ್ತಿಗೂ ಅಲ್ಲಿ ಎಂಥ ಫಂಕ್ಷನ್ ಏನಿರಲಿ ಅದೆಲ್ಲ ಕಡೆಗೆ ಅದು ಹೋಗೋದೇ ಬರೋಲ್ಲ. ಅದೇ ಪ್ರಾರ್ಥನೆ ತಪ್ಪಿಸಬೇಕಾದ್ರೆ ಈ ವರ್ಷ ಪ್ರೇರೆ ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಡೆಯಲಿಕ್ಕೆ ಉಂಟು ಪ್ರೇರೆ. ಆ ದೇವರ ಆತ್ಮನ ಹೇಳ್ತಾನೆ, ದೇವರ ಮೇಲೆ ನಂಬಿಕೆ ಇಟ್ಟ ನಿಮ್ಮನ್ನೆಲ್ಲರನ್ನು ದೇವರು ಈ ವರ್ಷ ಆಶೀರ್ವಾದ ಮಾಡ್ತಾನೆ. ದೇವರ ಆತ್ಮ ವಾಗ್ದಾನ ಮಾಡುತ್ತಾನೆ. ಈ ವರ್ಷ ದೇವರ ಆತ್ಮದಲ್ಲಿ ಭಯ ಪಡಬೇಡ್ರಿ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ, ನಿಮ್ಮನ್ನು ಕಾಪಾಡಿದ್ರೆ. ಇಷ್ಟೇ ದೇವರ ಎಚ್ಚರಿಕೆ ಗಮನ ಇಟ್ಟುಕೊಂಡು ಪ್ರಾರ್ಥನೆಗೆ ನಿಮ್ಮ ಸಮಯ ಕೊಡಿರಿ. ಆಲಸ್ಯತನ ಮಾಡಬೇಡಿ. ಆಲಸ್ಯತನ ಮಾಡುವುದರಿ ಆ ಸೈತನು ಆವಾಗಲೇ ಬರುತ್ತಾನೆ ಎಂಬುದಾಗಿಲ್ಲದೆ ಬಡತನವು ದಾರಿಗಳನ್ನಾಗೂ ಕೊರತೆ ಪಂಜುಗಳಂತೆ ನಿಮ್ಮ ಮೇಲೆ ಬೀಳು. ಅದೇ ಪೇತ್ರನು ಹೇಳ್ತಾನೆ, ಸ್ವತಚಿತ್ತರಾಗಿರಿ, 1 Peter 5:8, ಎಚ್ಚರವಾಗಿರಿ, ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರು ನುಂಗಲು ಹುಡುಕುತ್ತಾ ತಿರುಗುತ್ತಾನೆ. ಅದಕ್ಕೆ ಪ್ರೇರೆ ಆ ಸಿಂಹದ ಬಾಯಲ್ಲಿ ನೀವು ಸಿಗದಂತೆ ಪ್ರಾರ್ಥನೆ ಮಾಡುವುದಾದರೆ, ದೇವರ ವಾಕ್ಯ ಓದಿ ಧ್ಯಾನ ಮಾಡುವುದಾದರೆ, ದೇವರ ವಾಕ್ಯ ವಿಧೇಯರಾಗುವುದಾದರೆ, ನಿಮ್ಮ ಬಾಯಿ ದೇವರ ವಾಗ್ದಾನ ಆರೈಕೆ ಮಾಡಿದರೆ, ಆದ್ಯತೆ ತಪ್ಪದೇ ಆರಾಧನೆ 100% ದೇವರು ಈ ವರ್ಷ ನಿಮ್ಮನ್ನು ಪ್ರತಿದಿನ ಪ್ರತಿಗಳಿಗೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸಗಳೆಲ್ಲವನ್ನು ಕಾಪಾಡಿ ಸಂರಕ್ಷಿಸ್ತಾನೆ ಎಂದು ದೇವರ ಆತ್ಮನು ಈ 99 ಮುಖಾಂತರ ವಾಗ್ದಾನ ಇಡೀ 99 ಕೀರ್ತನೆ ಬಾಯ್ಪಾಠ ಮಾಡಿದ್ರೆ ಇನ್ನೂ ಆರೈಕೆ ಮಾಡಿರಿ, ಪ್ರಾರ್ಥನೆ ಮಾಡಿ. ಡೆಫಿನೆಟ್ಲಿ ಈ 99 ಕೀರ್ತನೆ ನಿಮ್ಮ ಜೊತೆ ಪರಿಪೂರ್ಣವಾಗಿ ದೇವರು ಕಾಪಾಡಿದ ಆತ್ಮನಾಗಿದ್ದಾನೆ ಪ್ರೇರೆ. ಈಗ 3ನೇ ಸಂಗತಿ ನಾವು ನೋಡ್ತೇವೆ ಪ್ರೇರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಲೇಬೇಕು ಪ್ರೇರೆ. ಅದು ಅತಿ ಪ್ರಾಮುಖ್ಯವಾಗಿದೆ. ಯಾಕೆ ದೇವರ ವಾಕ್ಯ ವಿಧೇಯರಾಗಬೇಕು ಎಂಬುದಾಗಿ ನಾವು ನೋಡೋಣ. 3ನೇ ಸಂಗತಿ, ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು. ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ರಿಂದ 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 23:20-26 ತನಕ. ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತನ್ನು ನಿಮ್ಮ ಮುಂದುಗಡೆ ಕಲಿಸುತ್ತೇನೆ. ನೀವು ಆತನ ಲಕ್ಷ್ಯವಿಟ್ಟು ಆತನ ಮಾತು ಕಿವಿ ಕೊಡಬೇಕು. ಆತನಿಗೆ ಅವಿಧೇಯರಾಗಬಾರದು. ಅವಿಧೇಯರಾದರೆ ನಿಮ್ಮನ್ನು ಶ್ರಮಿಸಲಾರನು. ಪ್ರೇರೆ, ಇದು ಆತ್ಮಿಕ ಅರ್ಥ ಹೇಳ್ತೀವಿ ಪ್ರೇರೆ. ಇವತ್ತು ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀರು ನಿಮಗೆ ದೇವರ ಪವಿತ್ರಾತ್ಮ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮ ಆತ್ಮಲಿದ್ದಾನೆ. ಆತನ ಪ್ರತಿ ಗಲಿಗೆ ನಿಮ್ಮಲ್ಲಿ ಸಂಗಡ ಮಾತನಾಡ ವಾಕ್ಯ ಓದೋಗಿ ನಿಮ್ಮಲ್ಲಿ ಮಾತನಾಡ್ತಾನೆ. ಮತ್ತು ಪ್ರತಿ ಆದಿತ್ಯರ ಪ್ರೇರೆ ದೇವರ ಆತ್ಮನ ಸಭೆಯಲ್ಲಿ ಮಾತಾನೆ. ಈ ಟಿ ವಿ ಮಾಧ್ಯಮ ಮುಖಾಂತರ ನೆನಪಿಕೊಳ್ಳಿ, ದೇವರ ಆತ್ಮನು ಈ ಮಾಧ್ಯಮದಲ್ಲಿ ಪ್ರತಿ ಮಾತನಾಡುತ್ತಾನೆ. ಈ ಮಾತನ್ನು ಕೇಳಿರಿ ಪ್ರೇರೆ. ದೇವರ ಮಾತನ್ನು ಕೇಳಿ ನೀವು ವಿಧೇಯರಾಗುವುದರೆ ದೇವದೂತರು ದೇವರು ನಿಮ್ಮ ಮುಂದೆ ಕಲಿಸಿಕೊಂಡು ಆ ದೇವದೂತರು ನಿಮ್ಮನ್ನು ಕಾಪಾಡುತ್ತಾರೆ. ಒಂದು ವೇಳೆ ನೀವು ಪವಿತ್ರಾತ್ಮ ಸ್ವರಕ್ಕೆ ಅವಿಧೇಯರಾಗುವುದೇ ಆತನು ಶ್ರಮಿಸಿದ ಅರ್ಥ ನಿಮ್ಮ ಪಾಪವನ್ನು ನೀವು ಒಪ್ಪಿಕೊಳ್ಳಬೇಕು. ನಿಮ್ಮ ಪಾಪ ಸಮಯ ನೀವು ಒಪ್ಪಿಕೊಳ್ಳಬೇಕು. ನೀವು ಪಾಪ ಒಪ್ಪಿಕೊಂಡರೆ ಮಾತ್ರವೇ ಇದರ ಶುದ್ಧೀಕರಿಸಿ. ನೀವು ಪಾಪ ಒಪ್ಪಿಕೊಳ್ಳಿದ್ದರೆ ನಿಮ್ಮ ಶ್ರಮಿಸುವುದಿಲ್ಲ. ಅದಕ್ಕೆ ಪ್ರೇರೆ ನೆನಪಿಕೊಳ್ಳಿ, ದೇವರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ದೇವರ ವಾಕ್ಯ ನೀವು ಇದು ಕೇಳುವಾಗ
ದೇವರ ಆತ್ಮನು ನಿಮ್ಮ ಸಹ ಮಾತನಾಡ್ತಾನೆ ಪ್ರಿಯರೇ. ನಂಬಿಕೆ ಮಾಡಿ, ನಾನು ನಂಬುತ್ತೇನೆ ದೇವರ ಆತ್ಮನು ಇವತ್ತು ಅನೇಕರು ಯಾರು ನೋಡ್ತಾರೆ ನಿಮ್ಮ ಸಹ ಮಾತನಾಡ್ತಾನೆ ಪ್ರಿಯರೇ. ಈ ಸ್ವರ ಆ ದೇವರ ವಾಕ್ಯ ಆತನ ಸ್ವರವಾಗಿದೆ. ಅದನ್ನು ಕೇಳಿ ವಿಧೇಯರಾಗುವುದಾದರೆ ಆತನು ನಿಮ್ಮನ್ನು ಕಾಪಾಡೋದಕ್ಕೆ ತನ್ನ ದೇವತ್ವದ ದಂಡನ್ನು ಕಳುಹಿಸಿಕೊಡ್ತಾರೆ ಎಂಬುದೇ ಅರ್ಥವಾಗಿದೆ. ನಿಮ್ಮ ಸಭೆಯಲ್ಲಿನೂ ಆದ್ಯತೆ ಬರುವಾಗ ದೇವರಾತ್ಮನು ಮಾತನಾಡುತ್ತಾನೆ ಎಂದು ಹೇಳ್ತಾರೆ. ಪ್ರತಿಯೊಂದು ಸಭೆಯಲ್ಲಿ ದೇವರು ಮಾತನಾಡ್ತಾನೆ, ವಾಕ್ಯ ಓದುವಾಗ ದೇವರು ಮಾತನಾಡ್ತಾನೆ ಪ್ರಿಯರೇ. ಮತ್ತು ನೀವು ಮಲಗುವಾಗ, ನಡೆಯುವಾಗ ನಿಮ್ಮ ಅಂತರಾತ್ಮದಲ್ಲಿ ಮಾತನಾಡ್ತಾನೆ. ನಿಮ್ಮಲ್ಲಿ ವಾಕ್ಯ ಅದಕ್ಕೆ ಇಲ್ಲಿ ಹೇಳ್ತದೆ, ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೂ ನಾನು ಗೊತ್ತು ಮಾಡುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತನು ನಿಮ್ಮ ಮುಂದುಗಡೆಯಲ್ಲಿ ಕಲಿಸುತ್ತೇನೆ. ನೀವು ಆತನ ಲಕ್ಷ್ಯ ಇಟ್ಟು ಆತನ ಮಾತು ಕಿವಿಡ. ಅದಕ್ಕೆ ದೇವರ ವಾಕ್ಯ ವಿಧೇಯತೆ ಅತಿ ಪ್ರಾಮುಖ್ಯ. ಎಂದಿಗೂ ಪ್ರಿಯರೇ ದೇವರ ವಾಕ್ಯ ಅವಿಧೇಯರಾಗುವುದರೆ 1 ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯದಲ್ಲಿ 22-23 ಈಗುತ್ತೆ. ಫಸ್ಟ್ ಸಾಮುವೇಲ್ 15:20-23 ದೇವರು ವಿಧೇಯತೆ ಮೆಚ್ಚುವಷ್ಟು ಬೇರೆ ಯಾವ ಯಜ್ಞ ಹೋಮಕ್ಕೆ ಮೆಚ್ಚುವುದಿಲ್ಲ. 23 ವಾಕ್ಯ ಪ್ರಿಯರೇ ಆಂಪ್ಲಿಫೈಡ್ನಲ್ಲಿರ್ತದೆ. ಕಠಿಣ ಹೃದಯವು ಮಾಟ ಮಂತ್ರಕ್ಕೆ ಸಮಾನವಾಗಿದೆ, ಅವಿಧೇಯತೆಯು ಕಪಟ ಭಕ್ತಿ ಮತ್ತು ವಿಗ್ರಹದಲ್ಲಿ ಸಮಾನವಾಗಿದೆ. ಒಂದನ್ನು ದೇವರ ವಾಕ್ಯ ಅವಿಧೇಯರಾದರೆ ನಿಮ್ಮ ಭಕ್ತಿ ಕಪಟ ಭಕ್ತಿ, ವಿಗ್ರಹತೆ ಮಾಡುತ್ತೀರಿ, ಅದಕ್ಕೆ ನೀವು ಪಾಪ ಒಪ್ಪಿಕೊಳ್ಳಲೇಬೇಕು, ನಿಮ್ಮ ಸಮಯ ಸಿಗಬೇಕಾದೆಂಬುದಾದ ಅರ್ಥವಾಗಿದೆ. ಮತ್ತು ನೋಡಿದ್ರೆ ನನ್ನ ಮಹಿಮೆ ಆತನಲ್ಲಿ ಇರುವುದು. 20ರ ವಾಕ್ಯ, ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಯನ್ನು ನಡೆಸಿದರೆ ನಾನು ನಿಮ್ಮ ಶತ್ರುಗಳ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವಾಗಿರುವೆನು. ಯಾವಾಗ ದೇವರ ವಾಕ್ಯ ವಿಧೇಯರಾಗ್ತಿರೋ ಆಗ ದೇವರು ಸೈತಾನನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ. ನೋಡಿ, ಇವತ್ತು ಪ್ರತಿಯೊಬ್ಬ ಯಾರ್ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿದ ಅಂದಿನಿಂದ ಯುದ್ಧದಲ್ಲಿ ಸೇರಿದಿರಿ. ಸೈತಾನ ನಮ್ಮ ದೊಡ್ಡ ವೇರಿಯಾದೆ. ಅದು ಪ್ರತಿಯೊಬ್ಬ ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಕುತಂತ್ರಗಳ ಮುಖಾಂತರ, ನಾನಾ ರೀತಿಯ ಕೂಗಿತ ಮುಖಾಂತರ ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ನೋಡುತ್ತಾ ಇದ್ದಾನೆ. ಗರ್ಜಿಸುವ ಶಿವಮೊಗ್ಗ ಪದೇ. ಅದಕ್ಕೆ ಆ ಆಕ್ರಮಣದಲ್ಲಿ ಸಿಕ್ಕಿಕೊಳ್ಳಬಾರ್ದಾದ್ರೆ ಪದೇ ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗುವುದರೆ ದೇವರು ತಾನೇ ನಿಮ್ಮ ಸೈತನೊಟ್ಟಿಗೆ ಆತನು ಹೋರಾಟ ಮಾಡಿಕೊಂಡು ಆ ಸೈತನ ಕೈಯಿಂದ, ಸೈತನ ತರುವ ಎಲ್ಲ ಅಗ್ನಿ ಬಾಣಗಳಿಂದ ನಿಮ್ಮನ್ನು ಕಾಪಾಡುತ್ತಾನೆ. ಇದು ಅರ್ಥವಾಗಿದೆ ಪ್ರೇ. ಮತ್ತು 23 ವಾಕ್ಯ, ನನ್ನ ದೂತನು ನಿಮ್ಮ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರಿಜರು, ಕಾನಾನ್ಯರು, ಇವಿಯರು, ಎಬೂಜಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸೋನು. ಅವರನ್ನಾದರೂ ನಾನು ನಿರ್ಮೂಲ ಮಾಡಿದ್ರೆ ಅದರ್ಥ ದೇವರು ವಾಗ್ದಾನ, ಎಲ್ಲ ವಾಗ್ದಾನದ ಆಶೀರ್ವಾದವನ್ನು ವಾಗ್ದಾನ ಫಲ ಕೊಟ್ಟೇ ಕೊಡುತ್ತಾನೆ. ಮತ್ತು ಆ ನಿಮ್ಮ ಪ್ರಾರ್ಥನೆ ಅಡ್ಡಿ ಮಾಡುವ ಎಲ್ಲ ದುರಾತ್ಮ ಸೇನೆಗಳನ್ನು ಅದನ್ನು ಕಡಿಮೆ ಆಗ್ತಾನೆ. ಉತ್ತರ ಬಂದೇ ಬರುತ್ತದೆ. ಯಾಕಂದರೆ ದೇವರು ನಿಮ್ಮ ಯುದ್ಧವನ್ನು ದೇವರು ಮಾಡ್ತಾನೆ. ಎಷ್ಟು ತಡವಾದರೂ ಸಹ ನಿಮಗೆ ಯುದ್ಧದಲ್ಲಿ ಜಯ ಸಿಗ್ತದೆ. ನಿಮ್ಮ ವೇರಿಗೆ ನಿರ್ಮಾಣ ಮಾಡಿದ ಯಾವಾಗ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಮಾತ್ರವೇ ಪ್ರಿಯರೇ. ಅದಕ್ಕೆ ಅವಿಧೇಯತೆ ಆಗಬೇಡಿರಿ. ದೇವರ ವಾಕ್ಯ ಅವಿಧೇಯರಾಗುವುದರೆ ನೀವು ಕಪಟ ಭಕ್ತಿ ವಿಗ್ರಹ ಆರಾಧಕರಾಗ್ತದೆ. ಮತ್ತು ದೇವರ ವಾಕ್ಯ ಕೇಳಿದರೆ ಕಠಿಣ ಮಾಡಿದ್ರೆ ಮಾಟ ಮಂತ್ರ ಸಮಾನವಾಗ್ತದೆ. ಅದು ಎಂದಿಗೂ ಹೃದಯನ ಕಠಿಣ ಮಾಡಬೇಡಿರಿ ಪ್ರಿಯರೇ. ದೇವರ ಮಾತನಾಡುವಾಗ ಅವಿಧೇಯರಾಗಬೇಡಿ. ವಿಧೇಯರಾಗಿದ್ದರೆ ಮಾತ್ರವೇ ದೇವರು ನಿಮ್ಮನ್ನು ಇಡೀ ವರ್ಷ ಈ 91 ಕೀರ್ತನೆಯಲ್ಲಿ 2ನೇ ವಾಕ್ಯದಲ್ಲ ಎಲ್ಲ ವಾಗ್ದಾನ ಪ್ರಕಾರ ನಿಮ್ಮನ್ನು ಕಾಪಾಡ್ತಾನೆ. ಯಾವ ಕೀಳು ನಿಮಗೆ ಹತ್ತಿರ ಬರುವುದಿಲ್ಲ, ಯಾವ ರೋಗವು ನಿಮಗೆ ಮುಟ್ಟುವುದಿಲ್ಲ. ನೀವು ಹೋಗಬಾರ್ದು, ದೇವ ದೂತನ ಸಂಗಡ ಕಾಪಾಡುವನಾಗಿದ್ದಾನೆ ಪ್ರಿಯರೇ. 24ನೇ ವಾಕ್ಯ ನೋಡ್ತೇವೆ, ಅವರ ದೇವತೆಗಳನ್ನು ನೀವು ನಮಸ್ಕರಿಸಲು ಬಾರದು, ಪೂಜಿಸಲು ಬರೋದು, ಅವರ ಆಚರಣೆಗಳನ್ನು ಅನುಸರಿಸಲು ಬರೋದು. ಆ ಜನಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶ ಮಾಡಬೇಕು. ಅದರ್ಥ ಯಾವತ್ತೂ ಅನ್ಯ ಜನರೊಟ್ಟಿಗೆ ನೀವು ಸೇರಿ ವಿಗ್ರಹಾರ್ಧನೆ ಮಾಡಬಾರ್ದು. ಅನ್ಯ ಜನರ ಮಧ್ಯದಿಂದ ಹೊರಟು ದೇವರ ಮಕ್ಕಳೊಟ್ಟಿಗೆ ಸೇರಿ ದೇವರನ್ನು ಆತ್ಮದಿಂದಲೂ ಸತ್ಯ ಆರಾಧನೆ ಮಾಡಬೇಕು. ಯಾಕಂದರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಪ್ರಿಯರೇ. ಅದು ಯಾವ ಥರದ ರೂಪ ಮಾಡಬಾರ್ದು. ಯಾವ ಒಂದು ಮೂರ್ತಿ ಇಲ್ಲ ವಾಸ ಮಾಡೋದಿಲ್ಲ. ಅದು ಆತ್ಮ ಆರಾಧನೆ ಮಾಡಬೇಕು ಪ್ರಿಯರೇ. 20ನೇ ವಾಕ್ಯ, ನಿಮ್ಮ ದೇವರದ ಯೆಹೋವನೊಬ್ಬನನ್ನೇ ದೇವರೊಬ್ಬನನ್ನೇನು ಆರಾಧನೆ ಮಾಡಬೇಕು. ಆಗ ಆತನು ನಿಮ್ಮ ಅನ್ನ ಪಾನವನ್ನು ಆಶೀರ್ವಿಸ್ತಾನೆ. ಯಾವಾಗ ದೇವರನ್ನು ಆತ್ಮಸ್ಥಾನ ಆರಾಧನೆ ಮಾಡ್ತೀರೋ ನೀವು ಊಟ ಮಾಡೋ ಊಟವನ್ನು, ಎಲ್ಲ ಥರದ ಆಹಾರವನ್ನು ಆಶೀರ್ವಾದ ಮಾಡುತ್ತಾನೆ. ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದೆ ಮಾಡಿ ಪ್ರೀತಿ ಲೋಕದ ಅನೇಕ ಥರದ ವ್ಯಾಧಿಗಳು ಬರ್ತಾ ಉಂಟು. ಇನ್ನೂ ಈ ಹೊಸ ಅನೇಕ ಈ ಎಲ್ಲ ವ್ಯಾಧಿಗಳು ಬರದಂತೆ ದೇವರು ನಿಮ್ಮನ್ನು ತಡೆಯುತ್ತಾನೆ. ಯಾವ ಮೆಡಿಸಿನ್ ತಡೆಯುವುದಲ್ಲ, ದೇವರು ನಿಮ್ಮನ್ನು ತಡೆಯುತ್ತಾನೆ. ಯಾರ್ಯಾರು ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗುತ್ತಾರೋ, ಪ್ರಾರ್ಥನೆ ಮಾಡುತ್ತಾರೋ, ಆದರೆ ತಪ್ಪದೆ ನಿಮ್ಮ ಸಭೆಗೆ ಬರುತ್ತೀರೋ ನೀವು ದೇವರವಾಗಿದೆ ಅಂಥವರಿಗೆ ದೇವರು ತನ್ನ ದೂತರನ್ನು ಕಳಿಸಿಕೊಂಡು ನಿಮಗೆ ಮುಂದೆಗಡೆ ಆತನು ಹೋಗ್ತಾನೆ, ನಿಮ್ಮ ಪರ ಯುದ್ಧ ಮಾಡ್ತಾನೆ. ಮತ್ತು ನಿಮ್ಮ ಅನ್ನಪಾನ ಯಾವ ವ್ಯಾಧಿ ಉಂಟಂತ ನಿಮ್ಮನ್ನು ಮಾಡುತ್ತಾನೆ. ಮತ್ತು ಬರೆಯಲ್ಪಟ್ಟಿದೆ 20ನೇ ವಾಕ್ಯ, ನಿಮ್ಮ ದೇಶ ಗರ್ಭಸ್ರಾವವಾಗಲಿ ಬಂಧಿತನವಾಗಲಿ ಇರುವುದಿಲ್ಲ, ನಿಮಗೆ ಸಂಪೂರ್ಣ ಆಯುಷ್ಯನ್ನು ಕೊಡ್ತಾನೆ. ಇಂದಿಗೂ ನಿಮಗೆ ಅರ್ಧ ಆಯುಷ್ಯದಲ್ಲಿ ದುರ್ಮರಣ, ದುರ್ಘಟನೆ, ಅಪಘಾತಗಳು ಬರದಂತೆ ದೀರ್ಘ ಆಯುಷ್ಯ ಕೊಟ್ಟು ನಿಮ್ಮನ್ನು ತೃಪ್ತಿಪಡಿಸ್ತಾನೆ. ಹಾಗಾದರೆ ಪ್ರಿಯ ದೇವರ ಆತ್ಮಲ್ತಾನೆ ಈ ವರ್ಷ ಈ ನಮ್ಮ ಪ್ರತಿಯೊಬ್ಬ ವೀಕ್ಷಕರಿಗೆ ಇದು ನಮ್ಮ ದೇವರ ಆತ್ಮಲ್ತಾನೆ ಇದು ನಿಮಗೆ ಆಶೀರ್ವಾದ ವರ್ಷವಾಗಿದೆ ಪ್ರಿಯರೇ. ಈ ವರ್ಷ ದೇವರ ಆತ್ಮಲ್ತಾನೆ ಇಲ್ಲೋಗ ಅನೇಕ ಸಂಗತಿಗಳು ಆಗ್ತವೆ,
ನೋಡಿ ಭಯಪಡಬೇಡಿರಿ, ಅಪನಂಬಿಕೆ ಮಾತನಾಡಬೇಡಿರಿ. ಒಂದೇ ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯ ಓದಿರಿ, ದೇವರ ವಾಕ್ಯ ವಿದ್ಯಾರಾಗಿರಿ, ಬಿಡದೆ ಆದಿತ್ಯರ ಆರಾಧನೆಗೆ ಪ್ರಾಮುಖ್ಯತೆ ಕೊಡ್ರಿ. ಈ ಸಂಗತಿ ಮಾಡೋದು ಡೆಫಿನಿಟ್ ದೇವರ ಆತ್ಮ ಹೇಳ್ತಾನೆ, ಈ ವರ್ಷ ನಿಮ್ಮನ್ನು ಎಲ್ಲ ಆಪತ್ತಿನಿಂದ, ಎಲ್ಲ ಕೇಡಿನಿಂದ, ಎಲ್ಲ ದುರ್ಘಟನೆಯಿಂದ, ಬಡತನ ಬರಹಗಳಿಂದ, ಎಲ್ಲ ಥರ ಸಹಿತ ಕೂತದಿಂದ ನಿಮ್ಮನ್ನು ಕಾಪಾಡಿ ಸಂರಕ್ಷಣೆ ಮಾಡ್ತಾನೆ ದೇವರು ಹೇಳ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ ಈ ವಾಕ್ಯ ನಿಮ್ಮ ಉತ್ತೇಜವಾಗುತ್ತದೆ. ನಮಗೋಸ್ಕರ ಫೋನ್ ಮಾಡಿರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಯಾವಾಗಲೂ ನಾವು ಸಿದ್ಧರಿದ್ದೇವ್ರೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸುಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ ದೇವ. ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕರು ಈ ವರ್ಷ ದೇವ ಆಶೀರ್ವಾದ ವರ್ಷವಾಗಿ ನೀವು ಉಚ್ಚಾರಣೆ ಮಾಡಿ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದವನ್ನು ರಿಲೀಸ್ ಮಾಡ್ತೇನೆ. ಯಾರ್ಯಾರು ಈ ಸಂದರ್ಭ ಕೇಳುತ್ತಿರುತ್ತಾರೆ, ನಿಮ್ಮ ಕೈಗಳ ಮೇಲೆ ಕೈತಿರುತ್ತಾರೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ದೇವ. ಈ ಸಮಯದಲ್ಲಿ ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕರ ಮೇಲೆ ದೇವ ನಿನ್ನ ವಾಗ್ದಾನ ಮಾಡಿದ ಆಶೀರ್ವಾದವನ್ನು ಬಿಡುಗಡೆಗೊಳಿಸ್ತಾರೆ. ಪ್ರತಿಯೊಬ್ಬರು ಆಶೀರ್ವಾದವನ್ನು ಹೊಂದಿಕೊಳ್ಳಿ ಯೇಸುಕ್ರಿಸ್ತನ ನಾಮದಲ್ಲಿ ದೇವ. ಈ ವರ್ಷದ ದೇವ ನೀನು ಕೀರ್ತನೆ 91ನೇ ಕೀರ್ತನೆ 1ನೇ ಕೀರ್ತನೆ ವಾಕ್ಯದಲ್ಲಿ ಮಾತಾಡಿದ ಪ್ರಕಾರವಾಗಿ ಇವತ್ತು ಪ್ರತಿಯೊಬ್ಬರು ನಿನ್ನ ಆಶ್ರಯದಲ್ಲಿ ಇನ್ನು ಕಾಪಾಡಬೇಕು ದೇವ. ಯಾರು ಯಾವ ಕೇಡು, ಯಾವ ಅಪಘಾತ, ಯಾವ ದುರ್ಘಟನೆ, ಬಡತನ, ಕೊರತೆ, ಸಾಲಗಳು ಯಾವುದು ಮುಟ್ಟಂತೆ ನಿನ್ನ ಮಕ್ಕಳೆಲ್ಲರನ್ನು ನಿನ್ನ ದೇವ ದಂಡು ಇಟ್ಟು ಕಾಪಾಡಿ ಸಂರಕ್ಷಣೆ ಮಾಡಬೇಕು. ನಾನು ಪ್ರತಿಯೊಬ್ಬರಿಗೆ ಆ ಸಂರಕ್ಷಣೆ ಮಾಡಬೇಕೆಂದು ನಾನು ಪ್ರತಿಯೊಬ್ಬರಿಗೆ ನಿನ್ನ ದೇವದೂತರನ್ನು ರಿಲೀಸ್ ಮಾಡ್ತೇನೆ, ಕಾಪಾಡಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ. ಮತ್ತು ಎಲ್ಲ ಆಶೀರ್ವಾದ ನಿನ್ನ ಮಕ್ಕಳು ನಿನ್ನವಾದ ಆಶೀರ್ವಾದವನ್ನು, ಅಭಿಷೇಕವನ್ನು, ಬಿಡುಗಡೆಯನ್ನು, ಸಂತೋಷವನ್ನು ಹೊಂದಿಕೊಳ್ಳಲಿ ಯೇಸುಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಅಂತ್ಯಾಸ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸುಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲ ಈ ಸಂದರ್ಭ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ.